ಮಹಾರಾಷ್ಟ್ರ ರಾಜ್ಯದ ಪುಣೆ ಸಮೀಪದ ಭೀಮಾ ನದಿ ತೀರದಲ್ಲಿ 1818ರಲ್ಲಿ ನಡೆದ ಯುದ್ಧದಲ್ಲಿ ಸುಮಾರು 28,000 ದೃಷ್ಟಿದ್ದ ಬ್ರಾಹ್ಮಣ ಮರಾಠ ಪೇಶ್ವೆ ಸೈನ್ಯವನ್ನ ಕೇವಲ 500 ಜನ ಮಹರ್ ಸೈನಿಕರು ಸದೆಬಡೆದು ಸೋಲಿಸಿ ಅಸ್ಪೃಶ್ಯತೆ ಅಸಮಾನತೆಯ ಮುನ್ನಿತೇರಿಸಿಕೊಂಡ ಇತಿಹಾಸವೇ ಭೀಮಾ ಕೊರೆಂಗಾವ್ ವಿಜಯೋತ್ಸವ. ಈ ಐತಿಹಾಸಿಕ ವಿಜಯದ ನೆನಪಿಗಾಗಿ ಯುದ್ಧದಲ್ಲಿ ಮಡಿದ ಮಹಾನ್ ಸೈನಿಕರ ನೆನಪಿಗಾಗಿ ಭೀಮಾ ಕೊರೆಂಗಾವ್ ಸ್ಮಾರಕ ಕಂಬವನ್ನ ಬ್ರಿಟಿಷರು ಸ್ಥಾಪಿಸಿದರು. ದಲಿತರ ಸ್ವಾಭಿಮಾನದ ಪ್ರತೀಕವಾದ ದಲಿತರ ಸ್ಮಿತಿಯ ಸಂಕೇತವಾದ ಈ ವಿಜಯೋತ್ಸವವನ್ನ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಅವರ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಉಸ್ತುವಾರಿ ಅಕ್ಷತಾ ಕೆಸಿ ಮಾತನಾಡಿ, ಜನವರಿ 1 ನಮ್ಮೆಲ್ಲರ ಬಿಡುಗಡೆಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದೊಂದಿಗೆ ಅವಿನಾಭಾವದಿಂದಾಗಿ ಬೆಸೆದ ದಿನವೆಂದು ಹೇಳಬಹುದು. ಯಾವುದೇ ಪ್ರಮುಖ ಕಾರ್ಯಕ್ರಮಗಳಿದ್ದರೂ ಸಹ ಬಾಬಾ ಸಾಹೇಬ್ ಅವರು ತಮ್ಮ ಜೀವನದ ಕೊನೆಯ ದಿನದವರೆಗೂ ಜನವರಿ 1ರಂದು ಭೀಮಾ ಕೊರೆಂಗಾವ್ಗೆ ತೆರಳಿ ವಿಜಯ ಸ್ತಂಭಕ್ಕೆ ಗೌರವ ಸಲ್ಲಿಸುತ್ತಿದ್ದರು. ಆ ಪರಂಪರೆಯನ್ನ ಮುಂದುವರೆಸಿಕೊಂಡು ನಾವು ಅಂಬೇಡ್ಕರ್ ವಿಚಾರಧಾರೆಗಳನ್ನ ನಂಬಿಕೆ ಇಟ್ಟವರು, ಅವರ ಚಿಂತನೆ ಹಾಗೂ ಹೋರಾಟವನ್ನ ಬೆಂಬಲಿಸಿ ಮುನ್ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂಭ್ರಮಾಚರಣೆಯಲ್ಲಿ ರಾಜ್ಯ ಉಪ ಅಧ್ಯಕ್ಷರಾದ ಹುಸೇನಪ್ಪ ಚಲುವಾದಿ, ಪ್ರವೀಣ್ ಗೌಡ ಪಾಟೀಲ್, ಅನಿಲ್ ಗಚ್ಚಿನಮನಿ, ಶ್ರೀಕಾಂತ್ ಗುಡಪ್ಪನವರ್, ಬಸವರಾಜ್ ರಾಜವರ್ಧನ್ ಹಾಗೂ ದಲಿತ ಮುಖಂಡರು ಭಾಗವಹಿಸಿದ್ದರು. ರಿಯಾಜ್ ಉತ್ತಾರ್, ಚಿಕ್ಕಿ ನ್ಯೂಸ್ ಕನ್ನಡ, ಬೆಳಗ್ಗೆ. ಮಕ್ಕಳಂತ ಹೇಳಿದ್ರೆ ಕೇವಲ ಮಕ್ಕಳನ್ನ ಹೇರೋ ಯಂತ್ರ ಅಂತ ಯಾರು ಹೇಳಿದ್ರಲ್ಲ, ಅವರ ಸುಳ್ಳಿನ ಇತಿಹಾಸವನ್ನ ಮುಚ್ಚಿ ಹೆಣ್ಣು ಮಕ್ಕಳಂತ ಹೇಳಿದ್ರೆ ಕೇವಲ ಮಕ್ಕಳ ಹೇರೋ ಯಂತ್ರ ಅಲ್ಲ, ಆಕಿ ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನ ಮುನ್ನಡೆಸ್ತಾಳ ಅಂತ ಹೇಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನ ಬಿತ್ತರಿಸ್ತಕ್ಕಂಥ ನೈಜ ಇತಿಹಾಸವನ್ನ ಹೇಳ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಗುರಿ ಉದ್ದೇಶ ಏನು? ಒಂದು ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ಈ ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನಾ ಮಹನೀಯರೇ? ಸಮಾಜದ ಹಿರಿಯರು ಕುತ್ಕೊಂಡಿದ್ದಾರೆ, ಅವರ ತಲೆಮಾರಿನವರನ್ನ ಕೇಳಿ ನೀವು ಹಿಂದ್ಗಡೆ ಈ ಸಮಾಜದ ಪರಿಸ್ಥಿತಿ ಏನಿತ್ತಂತ ಹೇಳಿ. ಇವತ್ತು ಅವರು ಈ ಕುರ್ಚಿ ಮೇಲೆ ಬಂದು ಕುತ್ಕೊಂಡಿದ್ದಾರೆ ಅಂದ್ರೆ ಹಿಂದೆ 50 ವರ್ಷದಿಂದ ಏನಿತ್ತಂತ ಕೇಳಿ ನೀವು ಅವರನ್ನ. ಹಾಗಾದ್ರೆ ಯಾರಿಗಾಗಿ ಈ ವಿಚಾರ ಸಂಕಿರಣಗಳು, ಯಾರಿಗಾಗಿ ಈ ಕಾರ್ಯಕ್ರಮಗಳು, ಯಾತಕ್ಕಾಗಿ ಈ ಕಾರ್ಯಕ್ರಮಗಳು, ಯಾವ ಇತಿಹಾಸವನ್ನ ಮುನ್ನಡೆಸಲಿಕ್ಕಾಗಿ ಈ ಕಾರ್ಯಕ್ರಮಗಳು, ಯಾರ ಭವಿಷ್ಯವನ್ನ ಬರೀಲಿಕ್ಕಾಗಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ? ನಿಮಗ್ ಗೊತ್ತಿರ್ಲಿಕ್ಕಿಲ್ಲ. ಇಂಥ ವೇದಿಕೆ ಮೇಲೆ ಈ ವಿಚಾರಗಳನ್ನ ಮಾತಾಡ್ತೇವೆ ಅಂತ ಹೇಳಿದ್ರೆ ಇದರ 1000 ಪಟ್ಟು ಸವಾಲುಗಳನ್ನ ನಾವೆಲ್ಲರೂ ಎದುರಿಸ್ತಾ ಇದ್ದೇವೆ. ಹಾವೇರಿ ಇಂತ್ರ ಇಲ್ಲಿವರೆಗೂ ಬಂದಿರೋಲ್ಲ, ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮನಿ ಸೇರ್ತೇನೆ ಇಲ್ಲ ಅನ್ನೋ ನಂಬಿಕೆ ನಮಗಿರೋದಿಲ್ಲ. ಯಾಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಉಸಿರು ಇರುತ್ತೋ ಗೊತ್ತಿಲ್ಲ, ಆದ್ರೆ ಉಸಿರು ಇರೋ ತನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾವಿದೇವಲ್ಲ, ಅದಕ್ಕೆ ಕೃತಜ್ಞತರಾಗಿ ಬದುಕಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಹೆಂಗಿದ್ರು ಒಂದು ದಿವಸ ನಮಗ್ ಸಾವು ಬರ್ತದ, ಹಂಗಂತ ಹೇಳಿ ಏನೇನೋ ಕೇಳ್ಕೊಂಡು ಹೆಂಗೋ ಬದುಕನ್ನ ಕಟ್ಕೊಳ್ಳೋದಲ್ಲ. ಹೇಗೆ ನಮ್ಮಪ್ಪ ಕನಸನ್ನ ಕಂಡಿದ್ರು ಭಾರತ ಅಂದ್ರೆ ಹೇಗಿರ್ಬೇಕಂತ ಹೇಳಿ ಅಂತಹ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳು ನಡೀತಕ್ಕಂಥ ಘನತೆ ವೇದಿಕೆ ಇದಾಗಬೇಕು. ಅದಕ್ಕೆ ತಂದೆ ತಾಯಿ ಬಹಳ ಚೆನ್ನಾಗಿ ಬೆಳೆಸಿರ್ತಾರ. ಚಲೋ ತಂಗ ಅಭ್ಯಾಸ ಮಾಡ್ರಿ. ನಾನು ದೊಡ್ಡ ಲೀಡರು ಅಲ್ಲ, ಏನಾರ ಎಜುಕೇಶನ್ ಸಂಬಂಧಪಟ್ಟಂಗೆ ಬುಕ್ಸ್ ಆಗಲಿ ಡ್ರೆಸ್ ಆಗಲಿ ನಮ್ಮ ಸಂಘಟನೆ ಎಷ್ಟು ಹೆಲ್ಪ್ ಮಾಡ್ಬೇಕು ಅಷ್ಟು ನಾವು ಮಾಡ್ತೀವಿ. ಎಜುಕೇಶನ್ ಸಲುವಾಗಿ ಒಂದು ವಿನಂತಿ ಐತಿ, ಇವತ್ತು ಎಲ್ಲೇ ನಾವು ಬಂದ್ರೆ ಇಲ್ಲಿ ಮಾಡೋದು ಕಾರ್ಯಕ್ರಮ ಆಕ್ಚುಲಿ ಅಲ್ಲಿ ಆಗ್ಬೇಕಾಗಿತ್ತು. ಇವತ್ತು ಸಮುದಾಯ ಭವನೇ ನಮ್ಮ ಕಡೆ ಸರಿಯಾಗಿ ಸಮುದಾಯ ಭವನ ಇಲ್ಲ, ಯಾರು ಕೇಳಂಗಿಲ್ಲ, ಅವರು ನಮಗ್ ಕೇಳಂಗಿಲ್ಲ. ಅವ್ರು ಯಾವಾಗ ಕೇಳ್ತಾರ? ನಿಮಗ ಇಲೆಕ್ಷನ್ ಟೈಮ್ ಕೇಳ್ತಾರ. ಒಂದು ಗಿಫ್ಟ್ ಕೊಟ್ಟು ಹೋಗ್ಬಿಡ್ತಾರ, ಒಂದು 90 ಚಿಕನ್ ಬಿರಿಯಾನಿ ಕ್ಲಾಸ್ 5 ವರ್ಷ ಮತ್ತೆ ನಾವು ಹೊಯ್ಕೊಳ್ಳೋ ಪರಿಸ್ಥಿತಿ ನಮಗೆ. ಈ ಕಾಂಗ್ರೆಸ್
ಬಿಜೆಪಿ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಮ್ಗೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.